ನಾವೆಲ್ಲರೂ ಕೂಡಿ ಒಂದು ಗುರುಪಾದುಕಾ ಸ್ತೋತ್ರದ ಕೆಲವು ಶ್ಲೋಕಗಳ ಬಗ್ಗೆ ಜಿಜ್ಞಾಸೆ ಮಾಡೋಣ್ರಿ. ಇದರ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋನು. ಇದರಲ್ಲಿ ಗುರುಪಾದುಕಾ ಸ್ತೋತ್ರಂ ಅಂತ ಹೇಳ್ತಾರೆ. ಗುರುಪಾದುಕಾ ಸ್ತೋತ್ರಂ ಇದಕ್ಕೆ ಒಂದು ಪುರಾಣ ಕಥೆಯನ್ನು ಹೇಳ್ತಾರೆ. ಏನಂತ ಹೇಳಿದರೆ, ನಾರಾಯಣ ಇದರ ಮೇಲೆ ಎಲ್ಲರಿ ಶೇಷಶಾಹಿ ಅವನು ಅದನ್ನು ಇದು ಆದಿಶೇಷನ ಮೇಲೆ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ತನ್ನ ಹೆಂಡತಿಗೆ ಎಲ್ಲಿಟ್ಟಿದ್ದಾನೆ? ಕಾಲು ಕೆಳಗಿಟ್ಟಿದ್ದಾನೆ. ಕಾಲು ಕೆಳಗೆ ಎದಕ್ಕೆ ಇಟ್ಟಿದ್ದಾನೆ ಅಂತ ಹೇಳಿದರೆ, ಸೇವಾ ಮಾಡ್ಲಿಕ್ಕೆ ರೀ. ಅವನಾಗೆ ಆಕೆ ಕಡೆ ನೋಡೋದಿಲ್ಲ ಸೈತ್ರಿ. ಅವನು ತನ್ನ ಅರ್ಧ ಮಿಲಿತವಾಗಿರುವಂಥ ನೇತ್ರದಿಂದ ಅವನು ಧ್ಯಾನಸ್ಥದ ಸ್ಥಿತಿಯಲ್ಲೇ ಇರ್ತಾನೆ. ಆವಾಗ ಆಕೆ ಲಕ್ಷ್ಮಿಗೆ ಹೇಳ್ತಾರೆ ಎಲ್ಲರೂ, ಏನವ ನಿಮ್ಮ ಮನೆಯವರು ನಿನ್ನ ಕಾಲು ಕೆಳಗಿಟ್ಟಾರ ನೋಡು ಅಂತ ಹೇಳ್ತಾರೆ. ಅಕ್ಕಿ ಅಂತಾರ, ನನ್ನ ಗಂಡಂದ ಕಾಲು ಅಂದ್ರೆ ಏನು ತಿಳ್ಕೊಂಡಿರಿ ಅಂತಾಡ್ರಿ. ಅಕ್ಕಿ ಪಾದುಕ ಅಂದ್ರೆ ಏನು ತಿಳ್ಕೊಂಡಿರಿ? ನನ್ನ ಗಂಡನ ಪಾದುಕೆಯ ಹೆಬ್ಬಟ್ಟಿನಿಂದ ಅನೇಕ ಋಷಿ ಮುನಿಗಳು ಎಲ್ಲ ಪ್ರಕಟ ಆಗ್ತಾ ಸೃಷ್ಟಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಡ್ರಿ ಅಕ್ಕಿ. ಅಂದರೆ ಆ ವಿಷ್ಣುವಿನ ಪಾದದ ಹೆಬ್ಬಟ್ಟಿನಿಂದಲೇ ಎಲ್ಲ ಋಷಿ ಮುನಿ ಜ್ಞಾನಿಗಳು ಹೊರಡ್ತಾ ಇದ್ದಾರೆ. ಅದಕ್ಕಾಗಿ ಪಾದದಿಂದ ಬಂದಾರಲ್ಲ ಅವರ ಪಾದದಲ್ಲಿವರೆಗೂ ಸಹಿತ ಆ ನಾರಾಯಣನೇ ಇದ್ದಾನೆ. ಅದಕ್ಕಾಗಿ ನಾನು ಅವ್ರದ್ದು ಪಾದ ಸೇವಾ ಮಾಡಾಕತ್ತೇನೆ ಅಂತ ಹೇಳಿದ್ರೆ, ಗುರುಗಳ ಸೇವೆ ಮಾಡಾಕತ್ತೇನೆ ಅಂತಾಡ್ರಿ. ಅದಕ್ಕಾಗಿ ಗುರುಪಾದುಕಾ ಸ್ತೋತ್ರ ಅಂತ ಹೇಳಿದ್ರೆ ಗುರುವಿನ ಪಾದಕ್ಕೆ ನನ್ನ ನಮಸ್ಕಾರ. ಇಡೀ ಸೃಷ್ಟಿ ಒಂದು ಯಾವುದೇ ಆಧಾರದ ಮೇಲೆ ನಡೆದಿದೆಯೋ ಅದರದ್ದು ಶಕ್ತಿ ಕಾಣಿಸಂಗಿಲ್ಲ ರೀ. ಸೂರ್ಯ ಚಂದ್ರ ನಕ್ಷತ್ರ ತಾರಾಗಳು ಎಲ್ಲವೂ ಅಂತರಿಕ್ಷ ಅದು ತನ್ನಷ್ಟಕ್ಕೆ ತಾನೇ ತಿರುಗ್ತಾ ಇದ್ದಾವ್ರಿ. ಒಂದು ರಸ್ತೆ ಇಲ್ಲ, ಏನಿಲ್ಲ. ಆದರೆ ಯಾವುದೇ ಒಂದು ಶಕ್ತಿ ಅದಕ್ಕೆ ಹಿಡಿದುಕೊಂಡಿದೆ ಇಲ್ಲ. ಹಾಗೆ ನಮ್ಮ ಇಡೀ ಶರೀರವನ್ನು ಯಾರು ಹಿಡಿದುಕೊಂಡಾರ್ರಿ? ನಮ್ಮ ಪಾದಗಳು ಹಿಡ್ಕೊಂಡ. ಅದು ಪಾದದೊಳಗೆ ಹೆಬ್ಬಟ್ಟನ ನಮ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು ರೀ. ಅದಕ್ಕೆ ಇದು ಜಿಮ್ನಾಸ್ಟಿಕ್ ಮಾಡುವಾಗ ಗಿರ್ರ ಅಂತ ತಿರುಗಿದ್ರೆ ಬರೀ ಒಂದು ಹೆಬ್ಬಟ್ಟು ಮೇಲೆ ನಿಂದಿರ್ತಾರೆ. ನಮ್ದು ಭರತನಾಟ್ಯದೊಳಗೂ ಅದ ರೀ, ಒಂದೇ ಬೆಟ್ಟದ ಮೇಲೆ ನಿಂದಿರ್ತಾರೆ. ಒಂದು ಬೆರಳಿನ ಒಂದು ತುದಿಯಲ್ಲಿ 50-60 kg ಶರೀರವನ್ನು ಹಿಡಿದು ನಿಲ್ಲಿಸುವಂಥ ಶಕ್ತಿ ಅದು ಆ ಪರಮಾತ್ಮನ ಶಕ್ತಿನೇ ಅದರಲ್ಲಿದೆ. ಅದಕ್ಕಾಗಿ ಆ ಗುರುವಿನ ಪಾದ ಪದ್ಮದ ಅದರ ಹೆಬ್ಬಟ್ಟಿಗೆ ನಮ್ಮ ಹಣೆ ಹಚ್ಚಿ ನಮಸ್ಕರಿಸಿದ್ದೇ ಆದರೆ ನಮ್ಮ ಜೀವನವು ಕೂಡ ಪಾವನ ಆಗ್ತದೆ ಅಂಥೇಳಿನೇ ಗುರುವಿನ ಪಾದುಕೆಗಳಿಗೆ ಭಾಳ ಮಹತ್ವದ ರೀ. ಅದಕ್ಕೆ ಯಾರ್ಯಾರು ಜ್ಞಾನಿಗಳಿದಾರಲ್ರಿ ಅವರೆಲ್ಲ ನಾರಾಯಣನ ಅಂಶ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿದಾನೆ ಭಗವಂತ. ಅದಕ್ಕಾಗಿ ಇದು ಒಂದು ಗುರುಪಾದುಕಾ ಸ್ತೋತ್ರ ರೀ. ಪಾದುಕಾದ ಬಗ್ಗೆ ಅಷ್ಟು ಮಹತ್ವವನ್ನು ಹೇಳ್ತಾರೆ. ಗುರು ಅಂತ ಹೇಳಿದರೆ, ಗು ಅಂತ ಹೇಳಿದರೆ ಅಂಧಕಾರ, ರು ಅಂತ ಹೇಳಿದರೆ ತನ್ನಿವರ್ತಕ. ಅಂಧಕಾರವನ್ನು ದೂರ ಮಾಡುವನೇ ಸದ್ಗುರು. ಯಾವುದ ಅಂಧಕಾರ ಅಂದರೆ ನಮಗೆ ಅವಿದ್ಯೆ ಇದೆ ರೀ. ಅವಿದ್ಯಾ ಅಜ್ಞಾನದಿಂದ ತುಂಬಿದೆ. ಈ ಅಜ್ಞಾನ ನಾಶಕ ಸುಜ್ಞಾನ ಪ್ರದಾಯಕ ರೀ. ಆ ಜ್ಞಾನವನ್ನು ಕೊಡುವಂತಹ ನನ್ನ ಸದ್ಗುರುವಿಗೆ ನನ್ನ ನಮಸ್ಕಾರಗಳು ಅಂಥೇಳಿನೇ ಇದು ಒಂದು ಗುರುಪಾದುಕಾ ಸ್ತೋತ್ರವನ್ನು ಆದಿಗುರು ಶಂಕರಾಚಾರ್ಯರು ನಮ್ಮೆಲ್ಲರಿಗೆ ತಿಳಿಸೋ ಸಲುವಾಗಿನ ಬರೆದಿಟ್ಟಿದ್ರಿದು. ಅದಕ್ಕೆ ಭಾಳ ಚಂದದ ರೀ. ಅನಂತ ಸಂಸಾರ ಸಮುದ್ರ ತಾರಾ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಇದರಲ್ಲಿ ಹೇಳ್ತಾರೆ, ನಾವು ಒಂದು ಸಲ ಫಸ್ಟ್ ಬಂದಿಲ್ಲ ರೀ ಜಗತ್ತಿಗೆ. ನಮ್ದು ಅನಂತ ಜನ್ಮವನ್ನು ಎತ್ತಿ ಬಂದಿದ್ದೇವೆ. ಅನಂತ ಸಂಸಾರದ ಭವಸಾಗರದಲ್ಲಿ ಬಿದ್ದಿದ್ದೇವೆ. ಈ ಅನಂತ ಸಂಸಾರ ಸಮುದ್ರದಿಂದ ಪಾರಾಗಬೇಕಂತ ಇದ್ದೇವೆ. ಆದರೆ ಪಾರಾಗಲಿಕ್ಕೆ ಭಾಳ ಕಷ್ಟದ ರೀ. ಎಷ್ಟು ಅಂತ ಹೇಳಿದರೆ ಅದರ ಆ ಸಮುದ್ರದ ಆಳ ಗೊತ್ತಿಲ್ಲ. ಅಲ್ಲಿರುವಂಥ ತಿಮಿಂಗಿಲಗಳು, ಶಾರ್ಕ್, ಎಷ್ಟುಗಳು ಜೀವರಾಶಿಗಳಿದ್ದಾವೆ. ಅವುಗಳಿಂದ ಪಾರಾಗಿ ನಾನು ಒಂದು ಗತಿ ಕಾಣಬೇಕಪ್ಪ ಅಂತ ಹೇಳಿದರೆ ನೌಕೆಯ ಸಹಾಯ ಬೇಕಾಗ್ತೈತಲ್ಲ. ಹಾಗೆ ಗುರು ನಮಗೆ ನೌಕಾರೂಪದಿಂದ ಬಂದಿದ್ದಾನೆ. ಸತ್ಸಂಗ ಎನ್ನುವಂತಹ ನೌಕಾ, ಅದರಲ್ಲಿ ಗುರುವಂತಹ ನಾವಿಕ.
ಆ ನಾವಿಕನ ಮುಖಾಂತರ ನಮಗೆ ಆ ಗುರು ಭಕ್ತಿಯಿಂದ ನಮಗೆ ಆ ನೌಕೆ ಸಿಗುತ್ತದೆ ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಹೇಳ್ತಾರೆ ಒಂದು ಹಾಡದ ನೋಡ್ರಿ, ನಾವಿಕನಾರೋ ನಡೆಸುವನಲ್ಲೋ ಸಾಗಿದೆ ಜೀವನ ನೌಕೆ. ಸಾಗಿದೆ ರೀ ನೌಕೆ, ನಮಗೆ ಗೊತ್ತು ಸಹಿತ ಆಗವಲ್ತು ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಅನ್ನೋದು ಗೊತ್ತಿಲ್ಲ. ನಮ್ದು ಸಂಸಾರ ಎನ್ನುವಂತಹ ಸಾಗರದಲ್ಲಿ ನೌಕಾರೂಪವಾದ ಸತ್ಸಂಗದಲ್ಲಿ ಅವನು ನಾವಿಕನಾಗಿ ಆ ಸದ್ಗುರು ಬಂದಿದ್ದಾನೆ. ಅದಕ್ಕಾಗಿ ಇದೇ ಶ್ಲೋಕವನ್ನು ನಾವು ಭಗವದ್ಗೀತೆ ಧ್ಯಾನ ಶ್ಲೋಕದಲ್ಲಿಯೂ ನೋಡ್ಬೋದು ರೀ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಯಾವುದ್ರದ್ದು ಭೀಷ್ಮ ದ್ರೋಣ ತಟಾ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸ್ತೋತಿರ್ನಾ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ. ಎಲ್ಲರೂ ನಮ್ದ ಕತೆ ಹೇಳಾಕತ್ತಾರ್ರಿ ಅವರು. ಒಂದು ಮಹಾಭಾರತದ ನಿಮಿತ್ತ ಇಟ್ಟುಕೊಂಡು ಭೀಷ್ಮ, ದ್ರೋಣಾಚಾರ್ಯ, ಕೃಪಾಚಾರ್ಯ, ದುರ್ಯೋಧನ, ಶಕುನಿ, ಕರ್ಣ, ವಿಕರ್ಣ ಅವರೆಲ್ಲರೂ ಯಾರಪ್ಪ ಅಂತೇಳಿದ್ರೆ ಸಮುದ್ರದಲ್ಲಿರುವಂತಹ ಒಬ್ಬೊಬ್ಬ ಉಪದ್ರವಿ ಆಗಿರುವಂತಹ ಮಂದಿರಿ ಅವರೆಲ್ಲ. ಭೀಷ್ಮ ದ್ರೋಣ ತಟಾ ಜಯದ್ರಥ. ಭೀಷ್ಮ ದ್ರೋಣ ಎನ್ನುವಂತಹ ಒಂದು ನದಿಯ 2 ದಂಡೆಗಳಿದ್ದಂತೆ, ಜಯದ್ರಥ ಜಲ ಇದ್ದಂತೆ, ಅದರಲ್ಲಿ ಘೋರ ಮಕರ ದುರ್ಯೋಧನ ಎಲ್ಲ ಮಕರ ಅಂತೇಳಿದ್ರೆ ಮೊಸಳಿ ಇದ್ದಂಗೆ. ಒಂದು ಸಲ ಮೊಸಳಿ ಕೈಯಾಗ ಹೋದ್ರೆ ಹೊಳ್ಳಿ ಬರೋದು ಭಾಳ ತ್ರಾಸದ. ಆದರೆ ಅದರಲ್ಲಿರುವಂತಹ ತಿರಣಿಗೆ ಅಂತ ನೀರಿನ ಸುಳಿನೂ ಅದ ರೀ, ಅದನ್ನು ಎಳ್ಕೊಂಡು ಹೋದ್ರೆ ಪೂರಾ ಕೆಳಗೆ ತೊಗೊಂಡು ಹೋಗ್ಬಿಡ್ತೈತಿ. ಅಂಥ ಅವನು ದುರ್ಯೋಧನ, ಕರ್ಣ ಇವರೆಲ್ಲರೂ ನಮಗೆ ಮುಳುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ, ನಮಗೆ ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ನಮಗೆ ಗುರು ಸ್ವರೂಪನಾಗಿರುವಂತಹ ಶ್ರೀಕೃಷ್ಣ ನಾವಿಕ ತೆಗೆದುಕೊಂಡು ಬಂದು ನಮಗೆ ಕೈವರ್ತಕ ಕೇಶವ ಅಂತ ಹೇಳ್ತಾನೆ ರೀ. ಕೈವರ್ತಕ ಅಂತ ಹೇಳಿದರೆ ಆ ಕೈಲಿಂದ ಹಿಂಗೆ ಸರಿಸ್ತಾರಲ್ರಿ ಅವರು, ಹುಟ್ಟು ಹಾಕಿ ನಮಗೆ ದಡವನ್ನು ಮುಟ್ಟಿಸೋನು ಯಾರಪ್ಪ ಅಂದ್ರೆ ಗುರು ರೀ. ಅದಕ್ಕಾಗಿ ಜೀವನದಲ್ಲಿ ಗುರು ಇರಬೇಕು ರೀ. ಗುರು ಇಲ್ಲದ ಜೀವನಾನ ಇಲ್ಲ ರೀ. ಗುರು ಇಲ್ಲದೆ ಇದ್ದಿದ್ದೇ ಆದರೆ ಆ ಮನುಷ್ಯನ ಅನ್ನಂಗಿಲ್ಲ ರೀ. ಅವ್ರ ಮನುಷ್ಯ ರೂಪೇ ಮೃಗಶ್ಚರಂತಿ. ಬರೀ ಹಮ್ದೋ ಹಮಾರ್ದೋ, ನಾನಾತು ನಮ್ದಾತು, ನಮ್ಮ ಫ್ಯಾಮಿಲಿ ಆಯಿತು, ಆ ಕಾಗಿನೂ ಎಲ್ಲ ಕೂಡಿನ ಬಾಳ್ತಾವ್ರಿ. ಕಾ ಅಂತ ಎಲ್ಲರೂ ಊಟಕ್ಕೆ ಬರ್ತಾರೆ ಅವ್ರ ಮನೆಗೆ. ನಾಯಿ ರೀ ಓವು ಅಂತ ಇಲ್ಲಿ ಒದ್ರದು ಅಲ್ಲಿನವರು ಒದರ್ತಾರೆ ಅವರು. ಇಷ್ಟ ರೀ. ಇಲ್ಲೊಂದು ಫೋನ್ ಮಾಡಿದ್ಕೋ ಅಲ್ಲಿಂದ ಒಬ್ರು ಫೋನ್ ಮಾಡ್ತಾರೆ ನಮಗೆ. ಏನು ಘನಂದಾರಿ ಕೆಲಸ ಇಲ್ಲ. ಎಲ್ಲಿ ತನಕ ಜೀವನದಲ್ಲಿ ಗುರು ಇಲ್ಲ, ಅವ್ರ ಗುರಿನೂ ಇಲ್ಲ, ಅವ್ರು ಮತ್ತೆ ಪುನರ್ಜನ್ಮವನ್ನು ಹೊಂದುತ್ತಾರೆ. ಹೀಗಾಗಿ ಈ ಜೀವನದ ಸಾರ್ಥಕತೆ ಎಲ್ಲಿದೆಪ್ಪ ಅಂತ ಹೇಳಿದರೆ ಗುರುವಿನ ಪದ್ಮದಲ್ಲಿ ಕುಳಿತುಕೊಂಡು ತತ್ಕಥನಂ ತಚ್ಚಿಂತನಂ ತತ್ಪ್ರಬೋಧನಂ. ಇಡೀ ಜೀವನ ಏನು ಮಾಡೋದದ ರೀ, ಇದ್ರಾಗ ಕಳಿಬೇಕ್ರಿ. ಸಂಸಾರ ಕರಾವೇ ನೇಟಕ ಪರಮಾರ್ಥ ಕರಾವೇ ವಿಸ್ತಾರ ಅಂತಾರ್ರಿ. ಇದು ಅದಲ್ರಿ ನಿಮ್ದು ಪ್ರಪಂಚ ಜೀವನ ಸ್ವಲ್ಪ ರೀ ಮಾಡಿದ್ವಿರಪ್ಪ. ಕುಕ್ಕರ್ ಇಟ್ವಿ ಆಗೇ ಬಿಡ್ತೈತೆ ಅಡುಗೆ. ಏನಿಗೆ ಒಲೆ ಹಚ್ಚುವಂಗಿಲ್ಲ, ಏನು ಬೀಸುವಂಗಿಲ್ಲ, ಒಂದು ಕುಟ್ಟುವಂಗಿಲ್ಲ. ಮನಸ್ಸು ಮಾಡಿದ್ರೆ ಅರ್ಧ ತಾಸ್ನಾಗ ಅಡುಗೆ ಆಗಿ ಹೋಗ್ಬಿಡ್ತೈತಿ. ಏನು ಬಾವಿಲಿ ನೀರು ತರುವಂಗಿಲ್ಲ, ಏನಿಲ್ಲ. ಎಲ್ಲೇ ಟ್ಯಾಪ್ ತೆಗಿತೀರಿ ಅಲ್ಲೇ ದಬ ನೀರು ಬಂದುಬಿಡ್ತಾವು. ವಾಷಿಂಗ್ ಮಿಷಿನ್ಯಾಗ ಬಟ್ಟೆ ಹಾಕಿದ್ರೆ ತೊಳೆದು ಬರ್ತಾವು. ಏನು ಮಾಡ್ತೀವ್ರಿ ನಾವು? ಅದ ಟಿ ವಿ ಮುಂದೆ ಅವ್ರು ತೋರಿಸಿದ್ದ ನಾವು ನೋಡಿದ್ದ, ಬಂದಿದ್ದೆಲ್ಲ ಹೋಗಿದ್ದೆಲ್ಲ ತಲೆ ಒಳಗೆ ಕಸ ತುಂಬ್ಕೊಳ್ಳೋದು. ಅದಕ್ಕಾಗಿ ಹೇಳ್ತಾರೆ ಜೀವನದ ಸಾರ್ಥಕತೆ ಎಲ್ಲದ ಅಂತ ಹೇಳಿದ್ರೆ ಸತ್ಸಂಗ ರೀ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ರೀ. ಜೀವಂತಿದ್ದಾಗನ ಮುಕ್ತ ಆಗ್ಬೇಕ್ರಿ. ಅಂದರೆ ಜೀವಂತಿದ್ದಾಗನ ಆನಂದಿತರಾಗಬೇಕು. ಹರ್ ಪಲ್ ರೋತೆ ಹಿ ರಹೆ, ರೋತೆ ಹಿ ರಹೆ. ಇದ್ರೂ ಅಳೋರ, ಇಲ್ಲಂದ್ರೂ ಅಳೋರ. ನಾವು ಒಟ್ಟು ನಮಗೆ ಅಳೋದು ಭಾಳ ಪ್ರೀತಿ ರೀ. ಅದು ಹುಲಿ ರೀ, ಅದು ಮಲಗುವಾಗ ಚಿಂತೆ ಮಾಡ್ಕೋಂತ ಮಲ್ಕೋತೈತಂತ.
ನನಗೆ ನಾಳೆ ಚಿಗುರಿ ಸಿಗ್ತೈತಿಲ್ಲ, ನನ್ನ ಹೊಟ್ಟೆ ತುಂಬ್ತೈತಿಲ್ಲ, ಚಿಂತೆ ಮಾಡಿ ಪರಮಾತ್ಮ ನನಗೆ ಚಿಗುರಿ ಕೊಡು ಅಂಥೇಳಿ ಪ್ರಾರ್ಥನಾ ಮಾಡ್ಕೊಂಡು ಚಿಂತೆಲಿಂದ ಮಲ್ಕೋತೈತಿ. ಚಿಂತೆಯಿಂದ ಹೇಳ್ತೈತಂತ್ರಿ ಅದು ಚಿಗುರಿ ರೀ. ಪರಮಾತ್ಮ ಆ ದುಷ್ಟ ಹುಲಿ ಕೈಯಾಗ ಸಿಗ್ದಂಗೆ ಮಾಡಪ್ಪ, ಅದು ಎಲ್ಲಿ ಹೋದ್ರು ಬೆನ್ನು ಹತ್ತು ಬಿಟ್ಟೈತೆ, ನನಗೆ ಪಾರು ಮಾಡಿ ನನಗೆ ಬದುಕಿಸಪ್ಪ ನಾಳೆ. ಒಂದೇ ದಿನ ಕೇಳಾಕತ್ತಾರ್ರಿ ಅವ್ರು, ದಿನ ಅದಕ್ಕೆ ಹೇಳ್ತಾರ್ರಿ ಅವ್ರು. ಅದು ಹುಲಿದ ಹೊಟ್ಟೆ ಚಿಂತೆ, ಇದಕ್ಕೆ ಬದುಕುದು ಚಿಂತೆ ಇಲ್ದವ್ರು ಯಾರದಾರ್ರಿ? ಚಿಂತೆ ಇರೋದರಿ. ಅದಕ್ಕೆ ಗುರು ಒಂದೇ ಹೇಳ್ತಾರೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಚಿಂತೆ ಅದಕ್ಕೆ ಇದ್ದಾನ್ರಿ ಪರಮಾತ್ಮ. ವಿಶ್ವಾಸ ಇಡಬೇಕ್ರಿ. ಅದಕ್ಕೆ ಗುರು ಮತ್ತು ಶಾಸ್ತ್ರದಲ್ಲಿ ಪೂರ್ಣ ಶ್ರದ್ಧಾ ವಿಶ್ವಾಸ ಯಾರಿಡ್ತಾರೆ ನೋಡ್ರಿ, ಅವರ ಜೀವನದ ನೌಕೆ ಅನಾಯಾಸ ಮುಟ್ಟುತ್ತದೆ. ಹೀಗಾಗಿ ಈ ಒಂದು ಗುರು ಇಲ್ಲಂದ್ರೆ ಏನು ಅಂತಾರಂತ ಹೇಳಿದರೆ ಬೇವಡ ಅಂತಾರಂತ್ರಿ, ಲೆಸ್ ಅಂತಾರೆ. ಯಾರ್ಯಮ್ಮ ನಾರದ ರೀ, ಅವನು ಎಲ್ಲಿ ಬರ್ತಾನೆ ಅಲ್ಲಿ ಜಗಳ ಆಗ್ತೈತೆ ರೀ, ಕಲಹಪ್ರಿಯ ನಾರದ ಅಂತ ಹೇಳ್ತಾರೆ. ಅವನು ಬಂದು ಹೋದ ಕೂಡಲೇ ನೀರು ಚುಮ್ಕಿಸ್ತಾರೆ. ಗಂಗಾ ಜಲ ಓ ಆಕರ್ ಗಯಾ, अब कोई किसके साथ झगड़ा होगा पता नहीं ಅಂತೇಳಿ ನೀರು ಹಾಕ್ತಿದ್ರಂತ. ನೀರು ಹಾಕೋದು ನೋಡಿ ಅವ್ನು ಕೆಟ್ಟ ಅನ್ನಿಸ್ತದಂತ. ಏನು ರೀ ನನಗೆ ಅದಕ್ಕೆ ಹಾಕ್ತೀರಿ? ಹೌದಪ್ಪ, ನೀ ಬಂದ್ರೆ ಹಂಗೆ ನಿನ್ನ ಜೀವನದೊಳಗೆ ಗುರುನೇ ಇಲ್ಲ, ನಿಂಗೆ ಶಾಣೆನೇ ಮಾಡಿಲ್ಲ ಅಂತಾರಂತ. ನಾನು ವೈಕುಂಠಕ್ಕೆ ಫ್ರೀ ಹೋಗ್ತೇನೆ, ಫ್ರೀ ಪಾಸ್ ಅದ ನನ್ನ ಕಡೆ, ನಾರಾಯಣ ನನ್ನ ಜೊತೆಗೆ ಊಟ ಮಾಡ್ತಾನೆ, ನನ್ನ ಜೊತೆಗೆ ಆಟ ಆಡ್ತಾನೆ ಅಂತ ಹೇಳ್ತಾನೆ. ಏನಿಲ್ಲ, ಗುರು ಇಲ್ಲ ನಿನಗೆ ಹೋಗಿ ಅಂತೇಳಿ ಕಳಿಸ್ಬಿಡ್ತಾರೆ. ಅವಾಗ ನಾರಾಯಣನ ಹತ್ರ ಬರ್ತಾನೆ, ಮುಖ ಇಳಿಸಿ, ಏನಾಯ್ತೋ ನಾರದ ಅಂತ ಕೇಳ್ತಾನೆ ನಾರಾಯಣ. ಅವಾಗ ಇವನು ಅಂತಾನೆ, ಇಲ್ರಿ ಅಪ್ಪಾರ, ನಾವು ಎಲ್ಲರೂ ಹೋದ್ರೆ ನಾವು ಹೋದ್ಮೇಲೆ ಗಂಗಾ ಜಲ ಚಿಮ್ಕಿಸಿ ತಮ್ಮ ಮನೆ ಸ್ವಚ್ಛ ಮಾಡ್ತಾರೆ, ತಮ್ಮ ಅಂಗಳಕ್ಕೆ ನೀರು ಹಾಕ್ತಾರೆ. ಎದಕ್ಕಂತೇಳಿದ್ರೆ ಜಗಳ ಪ್ರವೇಶ ಆಗಬಾರ್ದು ಅಂಥೇಳಿ. ನನಗೆ ಹಿಂಗ್ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಜೀವನದೊಳಗೆ ಗುರು ಇಲ್ಲ ಅನ್ನಕತ್ತಾರ್ರಿ ಅವರು. ನನ್ನ ಜೊತೆಗೆ ಭಗವಂತನ ಮಾತಾಡ್ತಾನಂತ ಗುರು ತೊಗೊಂಡೇನು ಮಾಡ್ಬೇಕ್ರಿ ಅಂದೆ ನಾನಂತ. ಹುಚ್ಚ, ಗುರು ಇರ್ಬೇಕು ಜೀವನದೊಳಗೆ, ಗುರು ಮಾಡ್ಕೋಬೇಕಾಗ್ತೈತ್ರಿ. ಗುರು ಹಂಗೆ ಸಿಗಂಗಿಲ್ಲ ರೀ. ಗುರು बनाने के लिए बहुत पापड़ बेलना पड़ता है. ಗುರು ನಮಗೆ ಅನಾಯಾಸ ಸಿಗ್ತಾನಂತ ಹೇಳಿದ್ರೆ ತಪ್ಪು ಕಲ್ಪನೆ. ಅದಕ್ಕಾಗಿ ನಾರಾಯಣ ಹೇಳ್ತಾನೆ, ನೋಡಪ್ಪ ನೀ ಗುರು ಮಾಡ್ಕೋ. ಯಾರಿಗೆ ಮಾಡ್ಕೋಬೇಕ್ರಿ ಅಂತ ಹೇಳ್ತಾನೆ. ನೋಡ, ನಿನಗೊಂದು ಹೇಳ್ತೇನೆ, ನಾಳೆ ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ಮನ್ಯಾಗಿಂದ ಕರೆಕ್ಟ್ 6 ಗಂಟೆ ಆಗ್ತೈತೆ ನೋಡು, ಬಾಗ್ಲ ತೆಗಿ. ನಿನ್ನ ಮುಂದೆ ಯಾರು ಬರ್ತಾರೆ ನೋಡು, ಫಸ್ಟ್ ಯಾರು ಬರ್ತಾರೆ ನೋಡು, ಉತ್ತರ ದಿಕ್ಕದಿಂದ ಯಾರು ನಿಮ್ಮ ಮನೆ ಕಡೆ ಬರ್ತಿರ್ತಾರೆ ನೋಡು, ಅವ್ರಿಗೆ ಹೋಗಿ ಗಟ್ಟಿ ಕಾಲು ಹಿಡಿದು ನೀನ ಗುರು ಅಂತೇಳಿ ನೀ ಸ್ವೀಕಾರ ಮಾಡಿಬಿಡು. ಹ್ಞೂ ರೀ ಅಂತಾನೆ. ಹ್ಞೂ ಅಂತಾನು. ಅವ್ನು ನಾಳೆ ನನಗೆ ಗುರು ಸಿಗ್ತಾನೆ ಅಂಥೇಳಿ ನಿದ್ದೆ ಸಹಿತ ಹತ್ತಂಗಿಲ್ಲ ರೀ ಅವ್ನಿಗೆ. ಎಂದರೆ ನನ್ನ ಗುರುಗೆ ನೋಡೇನೋ ಇಲ್ಲೋ ಅಂಥೇಳಿ. ಅವಾಗ ಬೆಳಕಾಗ್ತೈತಿ, ಬಾಗ್ಲ ತೆಗಿತಾನೆ. ಉತ್ತರ ದಿಕ್ಕದಿಂದ ಒಬ್ಬನ ಮಚುವಾರ ಬರ್ತಿರ್ತಾನೆ ರೀ, ಮೀನಾ ಹಿಡಿಯೋನು ಬರ್ತಿರ್ತಾನೆ. ಮೀನಾ ಹಿಡಿಯೋರು ಬಂದಿದ್ದು ನೋಡಿ, ಪಟೇಗಾರ ನೋಡಿವ್ರು ಅನ್ನಿಸ್ಬಿಡ್ತೈತ್ರಿ ಅವ್ನಿಗೆ. ಮಚುವಾರ ಅದ ನೀವ, ಅಷ್ಟು ಲಕ್ಷಗಟ್ಟಲೆ ಮೀನಾ ಕೊಲ್ಲೋವ ಇವ. ನಾನು ನೋಡಿದ್ರೆ ಪರಮ ಭಕ್ತ ಬ್ರಾಹ್ಮಣ, ಬ್ರಹ್ಮನ ಮಾನಸ ಪುತ್ರ, ಇಷ್ಟ ಮನಸ್ಸಿನಾಗ ಬರ್ತೈತಿ. ಆದರೂ ಹೇಳಂತಡಿ ಅಂತೇಳಿ ಹೋದನು ಗಟ್ಟಿ ಕಾಲು ಹಿಡಿದು ಬಿಡ್ತಾನೆ. ಯಪ್ಪ ನೀ ಪರಮಾತ್ಮ ನೀ ಸರಿ ಅಂತಾನವ ಮಚುವಾರ. ಅವಾಗ ಇವನು ಅಂತಾನೆ, ಇಲ್ಲ ರೀ ಇವತ್ತಿನ ನೀವು ನನ್ನ ಗುರು ರೀ ಅಂತಾನೆ. ಅಂದ್ಕೂಳೆ ಎಲ್ಲಿ ಗುರು ಹೋಗಯಪ್ಪ ಅಂತಾನೆ. ಇಲ್ಲ ರೀ ಗುರು ಅಂತೇಳಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಮೊದಲು ಗುರುದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಇವತ್ತಿನಿಂದ ನಾನು ನಿಮಗೆ ಸ್ವೀಕಾರ ಮಾಡೇನ್ರಿ, ನೀವ ನನ್ನ ಗುರು ಅಂತ ಹೇಳ್ತಾನೆ. ನನಗೆ ಆಶೀರ್ವಾದ ಮಾಡಿರಿ ಸಾಕಂತಾನೆ. ಇರಲಿ ತೋರಪ್ಪ, ಆರಾಮಿರಪ್ಪ, ಚಲೋ ಮಾಡಪ್ಪ, ಎಲ್ಲರಿಗೂ ಕಲ್ಯಾಣ ಮಾಡು, ನೀನು ತಿಳ್ಕೊ ಅಂಥೇಳಿ ಅವಸರ ಇರ್ತೈತ್ರಿ. ಅವ್ನಿಗೆ ಬಲಿ ಬೀಸಾಕೆ ಹೋಗ್ಬೇಕ್ರಿ ಅವ. ಹ್ಞೂ ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾನೆ ರೀ. ಹೋದ ಕೂಡಲೇ ನಾರಾಯಣ ಹತ್ರ ಬಂದಾರಿವ, ಬಂದು ಹೇಳಂದಿರ್ತಾನೆ. ನಾರಾಯಣ ನಕ್ಕೊಂಡು ಕುಂತಿರ್ತಾನೆ, ಮುಖ ಒಂದು ಸ್ವಲ್ಪ ಕೆಟ್ಟ ಇರ್ತೈತಿ. ಏನಾಯ್ತೋ ಇವತ್ತು ಗುರು ಸಿಕ್ಕ ಇಲ್ಲ,
ಸಿಕ್ಕಾರಿ ಆದ್ರೆ ಹೋಗಿ ನರ್ಕಕ್ಕಂತಾನೆ ನಾರಾಯಣ. ಆದ್ರೆ ಅಂದು ನೋಡಿ ನೀ ಬರೀ ಇನ್ನು ಮುಂದೆ ಏನೂ ಹೇಳಿಲ್ರಿ ಅವ. ಬಟ್ ಅಂತಾರೆ ನೋಡ್ರಿ, ಬಟ್ ಅಂದಿದ್ದಕ್ಕೆ ನೀನು ಈಗ ನರಕಕ್ಕೆ ಹೋಗ್ಬೇಕು. ನೀನು ಗುರುವಿಗೆ ನೀ ಸಂಶಯ ಮಾಡಿದ್ದಿ, ಆದ್ರೆ ಅಂದಿಯಲ್ಲ ನಿನಗೆ ಪಾಪ ಬರ್ತೈತಿ, ನಿಂಗೆ ಭಾಳ ದೊಡ್ಡ ಪಾಪ ಬಂದೈತಿ, ಈಗ ನೀನು ನರಕನಾಗ ಬೀಳು ಅಂತ ಹೇಳ್ತಾನೆ. ಯಪ್ಪ ಎಂಥ ಕೆಲಸ ಮಾಡಿದೆವ ನಾನು ಅಂತಂದ್ರಿವ. ಅವನೇನಂತಾನ, ಆದರೆ ಏನು ಮಾಡ್ಬೇಕ್ರಿ ಮಚ್ವಾರ ಅನ್ನೋನಿರ್ತಾನ್ರಿವ. ಆದ್ರೆ ಅಂದಿದ್ದಕ್ಕನ ಇಷ್ಟ ಹ್ಞೂ ಅಂಥೇಳಿ ಅವನಂತಾನ, ನನಗೊಂದು ದಿನ ಟೈಮ್ ಕೊಡ್ರಿ, ನಾಳೆ ಬರ್ತೇನೆ ನಾನು ಇದಕ್ಕೆ ನರ್ಕಕ್ಕೆ ಹೋಗಾಕಂತಾನೆ. ನರ್ಕಕ್ಕೆ ಮಾತ್ರ ಹೋಗಬೇಕು ನೀನು ಅಂತಾನೆ ನಾರಾಯಣ. ಹೋಗ್ತೇನೆ ರೀ ಅಂತಾನೆ. ಬರ್ತಾನೆ. ಬಂದು ಕೂಳೆ ಮತ್ತು ಬೆಳಗಿನ ಜಾವಕ್ಕೆ ಅವ್ನು ಹೋಗ್ತಿರ್ತಾನೆ ಪಾಪ ಮಚ್ವಾರ. ಅವ್ನ ಕಾಲು ಮತ್ತೆ ಹಿಡಿತಾನೆ. ಏನಾತಪ್ಪ ಅಂತಾನೆ. ಇಲ್ರಿ ನಾನು ನಿಮ್ಮ ಮೇಲೆ ಹಿಂಗೆ ಅಂದೇನಿ. ಹೌದೇನ ಅಂಥೇಳಿ ಒಂದು ಗುರು ಉಪದೇಶ ಕೊಡ್ತೇನೆ ಬಾ ಇಲ್ಲ ಅಂಥೇಳಿ ಕುಟು ಮಾಡಿ ಕಳಿಸ್ತಾನೆ ರೀ ಅವ ಗುರು. ಮಚ್ವಾರ ಗುರು ನಾರದರಿಗೆ ಕಿವಿ ಮಾತು ಹೇಳಿ ಕಳಿಸ್ತಾನೆ. ಇವನು ಬರ್ತಾನೆ ರೀ, ಮತ್ತೆ ಬರ್ತಾನೆ. ಬಂದೇನಪ್ಪ, ನಡಿ ಈಗ ನರ್ಕಕ್ಕೆ ಹೋಗ್ಬೇಕು ನೀ, ಅದು ಬಿಡಂಗಿಲ್ಲ, ಮಾಡಿದ ಪಾಪ ಅನುಭವಿಸ್ಬೇಕಂತಾನೆ ನಾರಾಯಣ. ಒಂದು ಮಾತು ಹೇಳ್ತೇನೆ ನೋಡ್ರಿ, ನೀವು ಸ್ವರ್ಗನೂ ನೀವೇ ಮಾಡಿರಲ್ಲ ಅಂತಂತಾನೆ. ಹೌದು ಅಂತ. ನರಕನೂ ನೀವೇ ಮಾಡಿ, ನಾನು ನರ್ಕಕ್ಕೆ ಹೋಗ್ಬೇಕಲ್ಲ ಅಂತಾನೆ. ಹೌದು. ಹಂಗಂದ್ರೆ ಅಲ್ಲೇ ಒಂದು ಡೈನಿಂಗ್ ಟೇಬಲ್ ಇರ್ತೈತೆ ರೀ, ಇದರ ಮೇಲೆ ಒಂದು ಸ್ವಲ್ಪ ನರ್ಕದ ಡೈಗ್ರಾಮ್ ಹಾಕ್ರಿ ಅಂತಾನೆ. ಯಾವ ಹುಚ್ಚ ಅಂತಾನೆ. ಹಾಕ್ರಿ ಅಂತ ಹೇಳ್ತಾನೆ. ಹಾಕ್ತಾನೆ. ನೀವು ಇದು ಕುಂಬಿನಿ ನರಕ, ಇದು ಭಾಳ ಅದಾವ್ರಿ, ಅದ್ರಾಗೂ ಭಾಳ ಪಾರ್ಟೇಷನ್ ಅದಾವ. ಈ ಪಾಪ ಮಾಡಿದ್ದವ್ರಿಗೆ ಇದು ನದಿ, ವೈತರಣಿ ನದಿ, ಇಲ್ಲೇ ಕಿವುದ ರಕ್ತ ಹರಿತಿರ್ತೈತಿ, ನದಿ ಹರಿತೈತಿ, ಇಲ್ಲೇ ಕಿವುದ ರಕ್ತ ಹರಿತೈತಿ, ಇಲ್ಲೇ ಗಟರ್ ನೀರು ಹರಿತೈತಿ. ಆ ಗಟರ್ ನೀರಿನ್ಯಾಗ ಎಷ್ಟೊಂದು ಕುದ್ಲ ಬಿದ್ದಿರ್ತಾವು, ಅದ್ರಾಗಿಂದ ಹೋಗ್ಬೇಕಾಗ್ತೈತಿ. ರೋಡ್ ಸರಿ ಇಲ್ಲ, ಒಟ್ಟು ಎಲ್ಲ ವಾತಾವರಣ ಅನ್ನೋದು ಭಾಳ ಕೆಟ್ಟದ. ಅಲ್ಲೇ ನೋಡಿದ ಬೆಂಕಿ ಹಾಕಿರ್ತಾರೆ, ಬೆಂಕಿಯೊಳಗೆ ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರಿಗೆಲ್ಲ ಚಪಾತಿ ಬೇಯಿಸ್ದಂಗೆ ಬೇಯಿಸ್ತಿರ್ತಾರೆ. ಭಾಳ ಪಾಪ ಮಾಡಿದ್ದವ್ರಿಗೆ ಎಣ್ಣೆ ಕಾಸಿ ಮಿರ್ಚಿ ಹಂಗೆ ಇದನ್ನು ಫ್ರೈ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಎಲ್ಲ ತೆಗಿತಾನೆ ರೀ ನಾರಾಯಣ. ಹಿಂಗೈತೆ ನೋಡಪ್ಪ ಅಂತಾನೆ. ಹೌದೇನ್ರಿ ಅಯ್ಯೋ ಅಂದವನ ಟನ್ ಅಂತ ಜಿಗಿದ ಆ ಟೇಬಲ್ ಮೇಲೆ ಕುಂತು ಬಿಡ್ತಾನೆ. ಕುಂತ ನಡೀಪ ಈಗ ನಡಿ, ನರ್ಕಕ್ಕೆ ನಡಿ ಅಂತಾನೆ. ಏನು ರೀ, ಆ ನರ್ಕನೂ ಮಾಡಿದ್ದು ನೀವು, ಈ ನರ್ಕ ಮಾಡಿದ್ದು ನೀವು, ಈಗ ನಾನು ನರ್ಕಕ್ಕೆ ಬಂದೆ, ಇಳಿದೆ, ಹೋಗಿ ಬಂದೆ ನೋಡ್ರಿ ಅಂದಾನ. ಅಲ್ಲ ಇವನು, ನಿನಗೆ ಇದು ಸೀಕ್ರೆಟ್ ಯಾರು ಹೇಳ್ಕೊಟ್ರು ಅಂತ ಹೇಳ್ತಾನೆ. ನನ್ನ ಗುರು ರೀ ಅಂತಾನೆ. ಅವಾಗ ಅಭಿಮಾನದಿಂದ ಕಣ್ಣೊಳಗೆ ಬೆಳಕು ಬರ್ತೈತಿ. ನಮ್ಮ ಗುರುಗಳು ಹೇಳ್ಯಾರ್ರಿ, ಸಾಕ್ಷಾತ್ ಪರಮಾತ್ಮ ಅವರು ಅಂದಿದ್ದಕ್ಕೆ ಅವಾಗ ನಾರಾಯಣ ಹೇಳ್ತಾನೆ, ಈ ಜಗತ್ತಿನೊಳಗಿನ ಪಾರಾಗೋದು ಹೇಗೆ ಅನ್ನೋದನ್ನು ಗುರು ಕಲಿಸ್ತಾನೆ. ಅದಕ್ಕಾಗಿ ಗುರು ಇಲ್ಲದೆ ಜ್ಞಾನ ಇಲ್ಲ ರೀ, ಗುರು ಬೇಕು.